ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಲಗೂರು 2024-25ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಥಮ ಪದವಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಲಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಹಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಆರ್ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಂಕರೇಗೌಡ ಎನ್ಎಸ್ ಮಾತನಾಡಿ, ನಮ್ಮ ಕಾಲೇಜು ಉತ್ತಮವಾಗಿ ನಡೆದುಕೊಂಡು ಬಂದಿದೆ. ನಮ್ಮ ಶಾಲಾ ಕಾಲೇಜಿನಲ್ಲಿ ಒಳ್ಳೆಯ ಅಧ್ಯಾಪಕರಿದ್ದು ಒಳ್ಳೆಯ ಗುಣಮಟ್ಟದ ಕಾಲೇಜಾಗಿದೆ. ಪ್ರಥಮ BA BCom ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಸ್ವಾಗತಗಳನ್ನು ಕೋರ್ತೇನೆ. ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವೆ ಯೋಜನೆಯಡಿಯಲ್ಲಿ ತಾವು ಗುರುತಿಸಿಕೊಳ್ಳಬೇಕು, ಉತ್ತಮ ಸೇವೆ ಮಾಡಬೇಕು ಅಂತ ಮಕ್ಕಳಿಗೆ ಕಿವಿ ಮಾತು ಹೇಳಿದರು. ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಆ ಸಮರ್ಪಣೆಯ ವಿಚಾರವನ್ನ ಈ ರಾಜ್ಯದ ಉದ್ದಗಲಕ್ಕೂ 30 ಜಿಲ್ಲೆಗಳಿಗೆ ಪ್ರಸರಿಸುವಂತಹ ಒಂದು ಜವಾಬ್ದಾರಿ ಈ ನನ್ನ ತಾಲೂಕಿನ ಮಾನ್ಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ನರೇಂದ್ರ ಸ್ವಾಮಿ ಅವರ ಮೇಲೆ ಇದೆ ಅಂತಂದ್ರೆ ನಾವೆಲ್ಲರೂ ಮೆಚ್ಚಿಕೊಳ್ಬೇಕಾಗಿರುವುದು. ಅದಕ್ಕಾಗಿ ನಾವೆಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕಾಗಿದೆ. ಕಳೆದ 2023ನೇ ಸಾಲಿನಲ್ಲಿ ಈ ಕಾಲೇಜಿನ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದಂತ ಸಂದರ್ಭದಲ್ಲಿ ಬಹುಶಃ ಚಂದ್ರಕುಮಾರ್ ಅವರಿಗೂ ಕೂಡ ನೆನಪಿರಬೇಕು, ನನ್ನ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನೆನಪಿರಬೇಕು. ಅವತ್ತು ವೇದಿಕೆ ಅಲ್ಲಾಕಿದ್ವು, ಈ ಮುಖವಾಗಿ ನಾವೆಲ್ಲ ಕುಳಿತಿದ್ವು. ಅವತ್ತು ನರೇಂದ್ರ ಸ್ವಾಮಿ ಅವರು ಒಂದು ಮಾತನ್ನು ಕೊಟ್ಟರು. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್, ಈ ಹಲಗೂರು ಕಾಲೇಜು ಸ್ಟ್ರೆಂತ್ ಇಂಪ್ರೂವ್ ಆಗ್ಬೇಕಾದ್ರೆ ಇಲ್ಲಿ ಹಾಸ್ಟೆಲಿನ ಸೌಕರ್ಯ ಇಲ್ಲ, ದಯಮಾಡಿ ಹಾಸ್ಟೆಲ್ ಅನ್ನ ಮಾಡಿಕೊಡಿ ನಮಗೆ ಅಂತೇಳಿ. ತಕ್ಷಣ ಮಂತ್ರಿಗಳನ್ನ ಮಾತಾಡಿ ಇವತ್ತು ಹಲಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಒಂದು BCM ಹಾಸ್ಟೆಲ್ ಅನ್ನ ಮಂಜೂರು ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ನನ್ನ ವಿದ್ಯಾರ್ಥಿನಿಯರು 18 ಜನ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಹಲಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಆಲಂಗೂರು ಮಂಜುನಾಥ್ ಅವರು ಮಾತನಾಡಿ, ನಮ್ಮ ಮಳವಳ್ಳಿ ಕ್ಷೇತ್ರದ ಶಾಸಕರಾದ PM ನರೇಂದ್ರ ಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರ ಗೈರು ಹಾಜರಿಯಲ್ಲಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಅವರನ್ನು ಇತ್ತೀಚೆಗೆ ಭೇಟಿ ನೀಡಿ ನಮ್ಮ ಕಾಲೇಜಿನ ಬಗ್ಗೆ ಮಾತನಾಡಿ, ನಮ್ಮ ಹಲಗೂರು ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊರತೆ ಇದ್ದು ಅದನ್ನು ಸ್ಥಳದಲ್ಲಿ ಕುಳಿತು ಮಂಜೂರು ಮಾಡಿದ್ದಾರೆ. ಅವರಿಗೆ ನಮ್ಮ ಕಾಲೇಜು ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಎಂದರು. ನಮ್ಮ ಕೆಲಸವನ್ನ ಮಾಡಿಕೊಟ್ರು. ಆ ಪ್ರಶ್ನೆ ಬೇರೆ ಯಾವುದೊಂದು ವಿಚಾರವಾಗಿ ಯಾಕೆ ಮಾತಾಡ್ತೀನಿ ಅಂದ್ರೆ, ಈ ಸ್ಥಳದಲ್ಲಿ ನಾವು ಕೂತಿದ್ದೀವಿ, ಇನ್ನು 3 ತಿಂಗಳು ಇಂಜಿನಿಯರ್ ಇಲ್ಲೇ ಕುಂತಿದ್ರೆ ಬಿಲ್ಡಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಯಾವುದೋ ಹಳೆ ಬಿಲ್ಡಿಂಗ್ ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನೋ ಒಂದು ಬಿಲ್ಡಿಂಗ್ ಆಯ್ತು, ಇನ್ನೊಂದು ಬಿಲ್ಡಿಂಗ್ ಆದರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ಸರಿಗೆ ನಾನು ಹೇಳಿದ್ದೀನಿ, ಇಲ್ಲಿ ಮಹಿಳಾ ಹಾಸ್ಟೆಲ್ ಕೂಡ ಶುರುವಾಗ್ತಾ ಇದೆ ಹೆಣ್ಮಕ್ಳಿಗೋಸ್ಕರ. ಎಲ್ಲ ವರ್ಗದವರು ಸೇರ್ಬೋದಲ್ಲಿ, ಎಲ್ಲ ಜೀನರು, ದಲಿತರು, ಬಡವರು, ಹಿಂದುಳಿದ ವರ್ಗದವರು ಎಲ್ಲರಿಗೂ ಇಲ್ಲಿ ಹಾಸ್ಟೆಲ್ ಕೂಡ ಓಪನ್ ಆಗ್ತಾ ಇದೆ. ಇಂಥ ಜನಪರ ಕೆಲಸಗಳನ್ನ ನಾವು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಸ್ಮರಣೆ ಮಾಡ್ಕೊಳ್ಳದೆ ಹೋಗ್ಬಿಟ್ರಿಂತ ಶಾಲಾ ಕಾಲೇಜುಗಳ ಒಳಗಡೆ ಅದು ಅತ್ಯಂತ ಬೇಸರ ಸಂಖ್ಯೆ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂದ್ರೆ ನಾನು ರಾಜಕಾರಣಿ ಎಲ್ಲ, ನಾವು ಸರ್ಕಾರಿ ನೌಕರರು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಕೆಲಸ ಅಷ್ಟೇ. ಆದರೆ ರಾಜಕಾರಣಿಗಳು ಇಲ್ಲದೆ ಹೋದ್ರೆ ಕೆಲಸ ಆಗಲ್ಲ. ಕೆಲಸ ಅವ್ರು ತುಂಬ ನೊಂದ್ಕೊಂಡ್ಬಿಟ್ಟಿದ್ರು ಅವರು ನಿನ್ನೆ. ಹಾಗಾಗಿ ಇವತ್ತೆಲ್ಲ ಬೀದರ್ಗೆ ಹೊರಟಿದ್ದಾರೆ ಇವತ್ತು ಅವರು. ಆ ಕಾರಣಕ್ಕೆ ಅದನ್ನು ನಾನು ಮೊದಲು ಆರಂಭದಲ್ಲಿ ಅದನ್ನು ನಾನು ಸ್ಮರಣೆ ಮಾಡ್ಕೊಡ್ತೀನಿ. ನಂತರ ಮೈಸೂರಿನಲ್ಲಿ ನಡೆದ ಮಾಂಡವ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 2ನೇ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀಮತಿ ಲತಾ, ಸುಧಾ ಬಿದರಿ, ಸೀಮಾ ಕೌಸರ್, ಗುರುಪ್ರಸಾದ್, ಕುಮಾರಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಕುಮಾರ್, ಕುಂತೂರು ಗೋಪಾಲ್ ಹಾಜರಿದ್ದರು.